ಕುಣಿದಾಡುವುದೆನ್ನೆದೆ ಕನ್ನಡ ಎನ್ನುತ್ತಿವೆ ನಿಮಿರುವುದು. ಈ ಫ್ರೇಮಲ್ಲಿ ಗಾಡಿಗಳು ಎಷ್ಟಲ್ಲ ಬಂದಿಲ್ಲ, ಯಾರು ಗೊತ್ತು. ಅದು ಸ್ಟಾರ್ಟ್ ಮಾಡಿ ನೋಡ್ಬೇಕು. ಬಾನೆಟ್ ತೆಗೆದ್ರೆ ಇಂಜಿನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿದೆ ಒಂಥರ ಗಾಡಿ. ಅಂಬಾಸಿಡರ್ ಗಾಡಿಗಳು ಇನ್ನು 100 ವರ್ಷ ಬಿಟ್ಟು ಹೋದ್ರು ಓಡುತ್ತೆ. ಓಡ್ಲಿಲ್ಲ ಅಂದ್ರೆ ಎಲ್ಲರೂ ಒಂದ್ ಕಡೆ ರಸ್ಟ್ ಇಡ್ದಾರೆ ನಿಂತಿದ್ದಾರೆ. ಟೋಟಲ್ ಕಾಣಿಸುತ್ತೆ ಕಣ್ಣಿಗೆ. ಮಾರ್ಕ್ 1 ಅಂದ್ರೆ ಫಸ್ಟ್ ಸೀರೀಸ್ ಅಂತನಾ? ಅಣ್ಣ ಬನ್ನಿ ಅಣ್ಣ, ಇದೋದಿ ಅಣ್ಣ ನೋಡ್ತೀನಿ. ಇಷ್ಟುದ್ದ ಕಾರ್ಗೆ ಯಾರಣ್ಣ ಹೆಸರಿರ್ತಾರೆ? ಸ್ಟಡ್ ಬೇಕರ್ ಚಾಂಪಿಯನ್ ರೆಗಲ್ ಕಾನ್ ಯಾವನ್ಗೆ ಅರ್ಥ ಆಗ್ತಾರಿಲ್ಲ. ಕನ್ನಡದಲ್ಲಿ ಓದೋದಲ್ಲ. ಕೋನೆಸ್ಟೋಗ ಸ್ಟೇಷನ್ ವ್ಯಾಗನ್. ಅದೇ ಕರೆಸ್. ಕಾರ್ ಚೆನ್ನಾಗೈತೆ, ಕಾರ್ಗಿಂತ ಉದ್ದ ಹೆಸರೇ ಐತೆ ಅದು ಅಲ್ವಾ? ಲ್ಯಾಂಡ್ಗೆ ಮಾಸ್ಟರ್ ಇದು. ಅವ್ರು ಚೆನ್ನಾಗೈತೆ, ಕಲರ್ ಚೆನ್ನಾಗೈತಲ್ಲ. ಕ್ರೀಮ್ ಕಲರ್. ಈ ಕಾರ್ ರಿವ್ಯೂ ಮಾಡಿ ಅಣ್ಣ. ಈ ಕಾರ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಅಣ್ಣ ನಮಗೆ, ಅಂದ್ರೆ ವ್ಯೂವರ್ಸ್ ಕಾಣಿಸ್ತಿಲ್ಲ ಅನ್ಸುತ್ತೆ. ಅದು ಯು ಕ್ಯಾನ್ ಸಿ ಮೀ ಕಾರ್. ಅದು ಜಾನ್ಸಿನ ಕಾರ್ ಅದು, ಗೊತ್ತಾಯ್ತಾ? ಇದು ಇಲ್ಲ ಮನೆ ಸಹಾಯನ್ ಕಾರು. ಸಲ್ಮಾನ್ ಗದ್ ನೋಡ್ಸೋದಾ? ಯಾವುದು ಕಾಂಟೆಸ್ಟ್ ಈಗ ಬನ್ನಿ ಚಾಲೆಂಜ್ ಕಣ. ಒಂದೇ ಇದ್ರಲ್ಲಿ ಏನಾದ್ರು ಓದಿದ್ರೆ ಶವರ್ಮನ ಒಂದೇ ಒಂದು ಟೇಕಲ್ಲಿ ಓದ್ಬೇಕು ಅದನ್ನ. ಓದೇಣ ಇದು ಫಸ್ಟಿಂದ ಓದ್ಬೇಕಾ? ಫಸ್ಟಿಂದ ಫುಲ್ಲು. ಸ್ಟುಡ್ ಬೇಕರ್ ಚಾಂಪಿಯನ್ ರೇಗರ್ ಕಾನ್ಸ್ಟಾಟ್ ಕಾನ್ಸ್ಟೋಗ. ಸ್ಟೋರಿ ಹೆಂಗ್ ಮಾಡುವ ಇದಕ್ಕೆ? ಸ್ಟೋರಿನ ಸ್ಟಾರ್ಟಿಂಗ್ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಹೋಗ್ತಾ ಸ್ಟೋರಿ ಮಾಡ್ಬೇಕು. ಸ್ಟೋರಿ ಟೆಲಿಂಗ್ ಮಾಡಬೇಕು. ಕಮ್ಮಿ ಇದು ಸ್ಟಡ್ ಬೇಕರ್ ಚಾಂಪಿಯನ್. ಅದು ಇದ್ರ ಮಗ. ನೆಕ್ಸ್ಟ್ ಮಾಡಲ್ಲ ಅದ್ರ ಹೇಳಿ. ಸ್ಟಡ್ ಬೇಕರ್ ಚಾಂಪಿಯನ್ ರೆಗಾಲ್ ಕಾನಸ್ಟೇಗ ವ್ಯಾಗನ್ ಅಂತ. ಕಾನೆಸ್ಟೋಗ. ಈ ಒಂದು ಪುಸ್ತಕ ನನ್ನೆಲ್ಲೇ ಉಳಿಯಿತು. ಜಿಪ್ ಓಪನ್ ಜಿಪ್ಪು, ಒಂದು ಓಪನ್ ಜಿಪ್ ಬೇಕಾಗಬೇಕಣ್ಣ. ತಗೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡು ಒಳ್ಳೆ ಫೀಲ್. ಮತ್ತೆ ಲೈನ್ ಬೇರೆ ಇರುತ್ತೆ ಇಲ್ಲಿ. ಸದ್ಯ ರಶ್ ಇಲ್ಲ. ಅಕಸ್ಮಾತ್ ಅಣ್ಣ ಇದು ಕಾರ್ಗಿರೆಲ್ಲ ಸೇರಿದ್ರೆ ಹಾಂ ಇದು ಟೋಟಲ್ ಎಷ್ಟು ವರ್ತ್ ಇರ್ಬೋದು ಇದು? ಇರ್ಬೋದು. ಆಕ್ಚುಲಿ ಎಲ್ಲ ವಿಂಟೇಜ್ ಅಲ್ವಾ? ವಿಂಟೇಜ್ ಕಾರ್ಗಳಲ್ವಾ? ಒಳ್ಳೆ ವರ್ತ್ ಇರುತ್ತೆ. ಇನ್ನು ಆಗಿನ ಕಾಲದಲ್ಲಿ ಬೇಟೆ ಆಡೋಕ್ಕಿದ್ರೆ ನಾನು ಹೋಗ್ತಿದ್ದು. ಹೌದಾ? ಹೌದೌದು, ನಾನು ಹೋಗಿದ್ದೆ. ಹೌದಾ? ಇಲ್ಲ, ಈ ಜನ್ಮದಲ್ಲೇ. ಲೈಟ್ ಇಟ್ಟವ್ರೆ ಕಾರ್ನ ಸ್ವಲ್ಪ ಈ ಕಡೆ ಇಟ್ಟಿದೆ ಚೆನ್ನಾಗಿ ಕಾಣೋದು. ಸ್ವಲ್ಪ ಕಡೆ ಇಟ್ಬಿಟ್ಟು ಇತ್ತು ಅನ್ಸುತ್ತೆ, ತೆಗೆದ್ಬಿಟ್ಟವ್ರೆ. ಹೌದಾ? ಯಾಕೆ ನಾವು ಬಂದಾಗಲೇ ಎಲ್ಲ ಕಾರ್ ಎತ್ಬಿಡ್ತಾರೆ? ವೇಟಿಂಗ್ ಚೆನ್ನಾಗಿತ್ತು. ಹ್ಞೂ ಅಲ್ವಾ? ಹೌದು. 70 ರೂಪಾಯಿ. ಸರಿ, 50 ರೂಪಾಯಿ. ಬನ್ನಿ ವಾಪಸ್ ಇಸ್ಕೊಳ್ಳೋದು ದುಡ್ಡು. ಒಂದು 20 ರೂಪಾಯಿ ರಿಫಂಡ್ ಮಾಡಿಸ್ಕೊಂಡು 1 2 3 ಆಗಿನ ಕಾಲದಲ್ಲೇ ನಂಬರ್ ಫ್ಯಾನ್ಸಿ. ಹಾಗೇನು RT ಓದಲ್ಲಿ ಹೋಗ್ಬಿಟ್ಟು ನನಗೆ ಈ ನಂಬರ್ ಬೇಕು ಅಂದ್ರೆ ಕೊಡ್ತೀರೋ ಅನ್ಸುತ್ತೆ. ಸರಿ ಅಲ್ವಾ? ನಂಬರ್ ಪ್ಲೇಟ್ಗಳೇ ಅಂತೀರಲ್ವಾ? ಆಗಿನ ಕಾಲದ ಶ್ರೀಮಂತಗಳಿಗೆ ನಂಬರ್ ಪ್ಲೇಟ್ಗಳೇ ಗೊತ್ತಿಲ್ಲ ಅನ್ಸುತ್ತೆ. ಆಗ ಇಂಪೋರ್ಟ್ ಫೀಸ್ ಇಲ್ಲ, ಮತ್ತೆ ಇನ್ನೇನಿರಲ್ಲ, ರೋಡ್ ಟ್ಯಾಕ್ಸ್ ಇಲ್ಲ ಅನ್ಸುತ್ತೆ. ಈ ಸ್ವತಂತ್ರ ಬರೋಕ್ಕಿಂತ ಮೊದಲೇ ತಗೊಂಡ್ರೆ ಮುದೈತಪ್ಪ. ಒಳ್ಳೆ ಕತೆ. ಫ್ರೀ ಟೈಮಲ್ಲಿ ಸುಮ್ಮನೆ ಕಾರ್ ಬಿಟ್ಬಿಟ್ಟವ್ರೆ. ಅಲ್ಲ ಅಷ್ಟೇನು ಚೇಂಜ್ ಇದೆ? ಚೇಂಜ್ ಶುರು ಮಾಡೋರ ಏನೂ ಇಲ್ಲ, ಸೇಮ್. ಡ್ಯಾಟ್ಸನ್ ಬ್ಲೂ ಬರ್ಡ್ 1.8 ಲೀಟರ್ ಅದ ಬಿಡಿ. ಅಲ್ಲಿ ನೋಡಿ ನಮ್ದು ಅದನ್ನ ದಾದಾ. ಆದ್ರೂ ಅಣ್ಣ ಇದು ವಿಷ್ಣುವರ್ಧನ್ ಸ್ಮಾರಕ ಆಯ್ತಲ್ಲ, ಅಲ್ಲಿ ಸೂಪರ್ ನಿಲ್ಸೋರಲ್ಲಿ ಅದು ಫ್ಯಾನ್ಸಿ ನಂಬರು 1 2 3 ನಂಬರು. ವಿಷ್ಣುವರ್ಧನ್ ಕ್ರೇಜು ಇನ್ನೂ ಬೇಕಾದ್ರೆ 2 ಜನರೇಷನ್ ಆದರೂ ಅಷ್ಟೇ ಇರುತ್ತೆ. ಅದು ನಮ್ಮ ದಾದಾ. ನಿಮಗಿದೆಲ್ಲ ಲಾರಿಗಳು. ಪುಷ್ಪ ಮೂವಿ